ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸಮರ್ ಡ್ರಿಂಕ್ ರೆಸಿಪಿ ಹೇಳ್ಕೊಡ್ತೀನಿ. ಏನಂದರೆ ರಬಡಿ ಫಾಲೂದಾ ರೆಸಿಪಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಏನು ಮಾಡೀನಂದರೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹಾಲು ಹೊತ್ತುತ್ತೆ ಅಂಥೇಳಿ. ನೋಡಿ, ಒಂದು ಗ್ಲಾಸ್ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಸುಮಾರು 300 ml ಇದೆ ಇದು ನಾನು ಗಟ್ಟಿ ಆಗೋ ತನಕ ಕಾಯಿಸ್ಕೊತೀನಿ. ನೀವು ಫುಲ್ ಫ್ಯಾಟ್ ಯೂಸ್ ಮಾಡ್ಕೊಳ್ಳಿ ಹಾಲು. ನೋಡಿ, 2 ಚಮಚ ನಾನು ಸಕ್ಕರೆ ಯೂಸ್ ಮಾಡಿದ್ದೀನಿ. ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಅರ್ಧ ಚಮಚ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಗಟ್ಟಿಯಾಗಿದೆ. ಇದು ನಾನು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ಮತ್ತೊಂದು ಪ್ರೊಸೀಜರ್ ಮಾಡ್ಕೊಳ್ಳೋಣ. ಅರ್ಧ ಕಪ್ ನಾನು ವನಿಲಾ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ನೀವು ಇದಿಲ್ಲ ಅಂದರೆ ಕಾರ್ನ್ಫ್ಲವರ್ನು ತೊಗೋಬೋದು. 2 ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಏನಿದೆಲ್ಲ ನೀವು ಹೆಚ್ಚು ಕಡಿಮೆ ಹಾಕೋಬಹುದು. ನೋಡಿ, ನಾನು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ, ಅದರ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರೊಳಗೆ ಗಂಟಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ನಾನು ಗಟ್ಟಿ ಆಗೋ ತನಕ ಕುದಿಸ್ಕೊಂಡಿದ್ದೀನಿ. ನೋಡಿ, ನಾನು ಇದು ನಮ್ಕಿನ್ ಮೇಕರ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಸಣ್ಣಾಗಿದ್ದು ಹೋಲಿದ್ದು ಈ ರೀತಿ ನಾನು ಮೇಕರ್ ತೊಗೊಂಡಿದ್ದೀನಿ. ನೋಡಿ, ಇದರೊಳಗೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಬಿಸಿ ಇರುತ್ತೆ ಅಲ್ಲ, ಅವಾಗೇ ಇದು ಹಾಕೋಬೇಕು. ಜಾಸ್ತಿ ತಣ್ಣಗಾದ ಬಳಿಕ ನೀವು ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ಐಸ್ ಹಾಕ್ಕೊಂಡಿದ್ದೀನಿ. ನೀರು ಮತ್ತು ಐಸ್ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚಿಲ್ಡ್ ಇರಬೇಕು ಏಕ್ದಮ್. ನೋಡಿ, ಈ ರೀತಿ ನಾನು ಶಾವ್ಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ತಣ್ಣೀರು ಒಳಗೆ ಹಾಕ್ಕೊಂಡ್ರೆ ಈ ರೀತಿ ಸೆಟ್ ಆಗುತ್ತೆ. ನೋಡಿ, 1-2 ನಿಮಿಷ ಆದಿಂದ ಈ ರೀತಿ ನಾನು ಒಂದು ಕಪ್ ಒಳಗೆ ತಕ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ರಬಡಿ ಫಾಲೂದಾ ಹೇಗೆ ಸರ್ವ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸ್ ಒಳಗೆ ನಾನು ರೂಅಬ್ಜಾ ಇರುತ್ತೆ ಅಲ್ಲ, ಅದನ್ನು ಹಾಕೋಬಹುದು. ಇಲ್ಲಾಂದರೆ ನೀವು ಗುಲಾಬ್ ಸಿರಪ್ ಇರುತ್ತೆ ಅಲ್ಲ, ಅದನ್ನು ಯೂಸ್ ಮಾಡ್ಕೋಬಹುದು. ನೋಡಿ, ನಾನು ಫಸ್ಟ್ ರಬಡಿ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಒಳಗೆ ನಾನು ರಬಡಿ ಮಾಡ್ಕೊಂಡಿದ್ದೇನಲ್ಲ, ಅದು ಹಾಕ್ಕೊಂಡಿದ್ದೀನಿ. 1-2 ಚಮಚ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಇದು ಸಬ್ಜಾ ಸೀಡ್ ಇದೆಯಲ್ಲ, ಇದು ನೆನೆ ಇಟ್ಕೊಂಡಿದ್ದೀನಿ. 1 ಗಂಟೆ ಮೊದಲೇ ನೆನೆ ಇಟ್ಕೋಬೇಕು. ನೋಡಿ, ಇದು ನಾನು 2 ಚಮಚ ಸಬ್ಜಾ ಸೀಡ್ ಹಾಕ್ಕೊಂಡಿದ್ದೀನಿ. 1 ಚಮಚ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. 2 ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಬ್ಜಾ ಸೀಡ್ ಹಾಕ್ಕೊಂಡಿದ್ದೀನಿ. ಶಾವ್ಗೆ ಅಂತ ಕರೀತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಐಸ್ ಕ್ರೀಮ್ ಇಟ್ಕೊಂಡಿದ್ದೀನಿ. ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗುಲಾಬಿ ಸಿರಪ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ರಬಡಿ ಫಾಲೂದಾ ರೆಡಿಯಾಗಿದೆ. ನೀವು ತಿನ್ನೋ ಮುಂದೆ ಚಮ್ಮಚ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ನಾನು ಸೆಕೆಂಡ್ ಗ್ಲಾಸ್ ಒಳಗೆ ಹೇಳ್ಕೊಡ್ತೀನಿ ಮತ್ತೊಂದು ಫ್ಲೇವರ್. ನೋಡಿ, ಫಸ್ಟ್ ನಾನು ರಬಡಿ ಹಾಕ್ಕೊಂಡಿದ್ದೀನಿ. ರೂಅಬ್ಜಾ ಸಿರಪ್ ಹಾಕ್ಕೊಂಡಿದ್ದೀನಿ. ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. 2 ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಸಬ್ಜಾ ಸೀಡ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಕಾರ್ನ್ಫ್ಲವರ್ ಶಾವ್ಗೆ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಅದು ಹಾಕ್ಕೊಂಡಿದ್ದೀನಿ. ನೋಡಿ, ಕಸ್ಟರ್ಡ್ ಪೌಡರ್ ಇಲ್ಲಾಂದರೆ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ, ಅದೇ 2 ಥರ ನಾನು ಹೇಳ್ಕೊಟ್ಟಿದ್ದೀನಿ. ಕಸ್ಟರ್ಡ್ ಪೌಡರ್ದು ಯಾವ ಥರ ಮಾಡ್ಕೊಂಡಿದೆಯಲ್ಲ, ಅದೇ ಪ್ರೊಸೀಜರ್ ಇದು ಇದೆ. ನೋಡಿ, ಈ ರೀತಿ ನೀವು ಮಾಡ್ಕೋಬೋದು. ಗುಲಾಬ್ ಸಿರಪ್ ಹಾಕ್ಕೊಂಡಿದ್ದೀನಿ. 1 ಚಮಚ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಬ್ಜಾ ಸೀಡ್ ಹಾಕ್ಕೊಂಡಿದ್ದೀನಿ. ರೂಅಬ್ಜಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ತಿನ್ನೋ ಮುಂದೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು.
ನೋಡಿ ಈ ರೀತಿ ಮಾಡಿಕೊಂಡ್ರೆ ಅಂಗಡಿಗಿಂತ ಚೆನ್ನಾಗಿ ಮನೆಯಲ್ಲಿ ರೆಡಿ ಆಗುತ್ತೆ. ನೀವು ಅಂಗಡಿ ಒಳಗೆ ಹೋದರೆ 150 ರೂಪಾಯಿ ಕೊಡಬೇಕಾಗುತ್ತೆ. ನೀವು ಮನೆಯಲ್ಲಿ ಮಾಡಿಕೊಂಡ್ರೆ 150 ರೂಪಾಯಿ ಒಳಗೆ 4 ಗ್ಲಾಸ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.